ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮೂರ ವಿಶೇಷಗಳು. ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ಟೊಮೊಟೊ ಕ್ರಾಪ್ಗೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋಬೇಕು, ಯಾವ ಥರ ಸಿದ್ಧತೆ ಮಾಡ್ಕೋಬೇಕು ಅನ್ನೋದೇ ಇವತ್ತಿನ ವೀಡಿಯೋ. ಈಗ ನಾರ್ಮಲಾಗಿ ನಾವೆಲ್ಲ ಗೇಮೇ ಆದಮೇಲೆ ಬೆಡ್ ಹೊಡೆದು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಯಾಕಂದರೆ ಬೆಡ್ ಯಾಕೆ ಅಂತ ಅಂದರೆ ಇವಾಗ ಮಳೆಗಾಲ ಅಲ್ವಾ, ಸೊ ಮಳೆಗೆ ಎಫೆಕ್ಟ್ ಆಗುತ್ತೆ ಅಂತ ಬೆಡ್ ಹೊಡಿತೀವಿ. ಬೆಡ್ ಒಳಗಡೆ ನಾವು ಮಿಕ್ಸ್ ಮಾಡಿರುವ ಗೊಬ್ಬರನ ಹಾಕಬೇಕು. ಅದಕ್ಕಿಂತ ಮುಂಚೆ ನಾವು ಯಾವ್ಯಾವ ಗೊಬ್ಬರ ಯೂಸ್ ಮಾಡಿದ್ದೀವಿ ಅಂತ ಅಂದರೆ ಮ್ಯಾಕ್ಸಿಮಮ್ ಎಲ್ಲ ನಾವು ಆರ್ಗ್ಯಾನಿಕ್ ಗೊಬ್ಬರಗಳ್ನ ಯೂಸ್ ಮಾಡಿದ್ದೀವಿ. ಸಮೃದ್ಧಿ ಅಂತ ಸರ್ಟಿಫೈಡ್ ಕಂಪ್ನಿ ಗೊಬ್ಬರ ಯೂಸ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಬಂದುಬಿಟ್ಟು ಬೇವಿನ ಹಿಂಡಿ ಯೂಸ್ ಮಾಡಿದ್ದೀವಿ. ಅದ್ರ ಜೊತೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರನೇ ಈ DAP ಮತ್ತು ಕಾಂಪ್ಲೆಕ್ಸ್ನ ಯೂಸ್ ಮಾಡಿದ್ದೀವಿ. ಅದು ಯೂಸ್ ಮಾಡಬಾರ್ದು, ಬಟ್ ಇವಾಗಿನ ಸಿಚುವೇಷನಲ್ಲಿ ನಾವು ಬೆಳೆ ತೆಗಿಬೇಕು ಅಂತಂದರೆ ಅವನ್ನ ಯೂಸ್ ಮಾಡಲೇಬೇಕು. ಸೊ ಮುಂದೆ ಬರ್ತಾ ಅವನ್ನ ಕಡಿಮೆ ಮಾಡ್ಕೊಂಬೋಣ. ಈಗ ನೋಡಿ, ಈ ಥರ ಎಲ್ಲ ಹಾಕ್ಕೊಂಡಿರೋ ಗೊಬ್ಬರನ ಮಿಕ್ಸ್ ಮಾಡಿಕೊಂಡು ಈ ಥರ ಬೆಡ್ಗೆ ದೋಣಿ ಹೊಡೆದಿರೋದ್ರಲ್ಲಿ ಹಾಕ್ಕೊಂಡು ಇದನ್ನು ಬೆಡ್ನ ರೀಬೆಡ್ ಮಾಡ್ಕೊಂಡ್ರೆ ಅದು ನೆಕ್ಸ್ಟು ಪೈರು ಹಾಕೋದಕ್ಕೆ ರೆಡಿ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಪೈರು ಎಲ್ಲಿ ತಂದೆ, ಯಾವ ಥರ ಹಾಕೋದು, ಏನು ಎತ್ತ ಅಂತ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.